ಒಂದು GST ಸ್ಲ್ಯಾಬ್ ನ ಬದಲಾವಣೆಯಲ್ಲಿ ದೊಡ್ಡ ಫಲಾನುಭವಿಗಳು ಅಂತ ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋದು ಆಟೋಮೊಬೈಲ್ ಕ್ಷೇತ್ರದವರು. ಈಗ ಒಂದು ಚಿಕ್ಕ ಪುಟ್ಟ ಕಾರ್ ತಗೊಳ್ತೀನಿ ಅನ್ನೋರಿಗೆ ಟ್ಯಾಕ್ಸ್ ವಿಪರೀತ ಕಡಿಮೆ ಆಗಿದೆ ಅಂದಾಗ ಒಂದು 30-40 ಸಾವಿರ ರೂಪಾಯಿ ಉಳಿಸ್ತಾರೆ ಅವರು. ಅದು ಹ್ಯೂಜ್ ಅಮೌಂಟೇ ಸರ್. ಇದು ಈ ಆಟೋಮೊಬೈಲ್ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಿ ವ್ಯಾಪಾರಸ್ಥರಾಗಿ? ನೋಡಿ, ನಮ್ಮ ಪಾಪ್ಯುಲೇಷನ್ ದಿನ ಬೆಳಿತಾನೆ ಇದೆ. ಆಮೇಲೆ ಇನ್ನೂ ನಮ್ಮ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಸುಧಾರಣೆ ಜಾಸ್ತಿ ಆಗಬೇಕಾಗಿದೆ. ಸೊ ಎಲ್ಲರಿಗೂ ಟ್ರಾನ್ಸ್ಪೋರ್ಟ್ ಅವಶ್ಯಕತೆ ಇದೆ, ಪರ್ಸನಲ್ ಟ್ರಾನ್ಸ್ಪೋರ್ಟ್ ಆಗಿರಲಿ. ಸೊ ಆ ದೃಷ್ಟಿಯಲ್ಲಿ ನೀವು ನೋಡಿದಾಗ 10% ಕಮ್ಮಿ ಆಗಿರೋದು 28 ಇಂದ 18. ಇಟ್ಸ್ ಅ ಬಿಗ್ ಆಫರ್. ನನಗೆ ತುಂಬ ಉಳಿತಾಯ ಆಗುತ್ತೆ. ಸೊ ಇವಾಗ ಏನಾಗುತ್ತೆ, ಅದರ ಚೇಂಜ್ ಎಫೆಕ್ಟ್ ನೋಡಿ, ಬೈಯಿಂಗ್ ಜಾಸ್ತಿ ಆಗುತ್ತೆ. ಇವಾಗ ನೀವು ಬ್ಯಾಂಕ್ಸು ತುಂಬ ಸಾಲ ಕೊಡ್ತಿದ್ದಾರೆ, ನೀವು ಟು ಓನ್ ಎ ವೆಹಿಕಲ್. ಸೊ ಅಲ್ಲೂ ಈ ಸೇಲ್ಸ್ ಜಾಸ್ತಿ ಆಗುತ್ತೆ. ಎರಡು ಬೆನಿಫಿಟ್. ಒಂದು ಟ್ರಾನ್ಸ್ಪೋರ್ಟೇಷನ್ ಸುಗಮವಾಗುತ್ತೆ, ಮತ್ತು ಇವಾಗ ಆಕ್ಸೆಸರೀಸ್ ಇದೆಯಲ್ಲ ಅದರ ರೇಟು ಕಮ್ಮಿ ಆಗಿದೆ. ಸೊ ನೋಡಿದಾಗ ನಿಮಗೆ ಲಕ್ಸುರಿನೂ ಕೊಡ್ತಿದ್ದಾರೆ. ಯಾರು ನಾನು ಬೈಸಕ್ ಹಾಕಿಲ್ಲ, ನಾನು ಬೈಸಿಕಲ್ 5% ಮಾಡ್ಬಿಟ್ಟಿದ್ದಾರೆ ಬೈಸಿಕಲ್. ಸೊ ಅಲ್ಲಿ ಫಿಟ್ನೆಸ್ ಬರ್ತಿದೆ, ಮತ್ತೆ ಬೈಸಿಕಲ್ನು ಪ್ರಮೋಟ್ ಮಾಡ್ತಿದ್ದಾರೆ. ಇಲ್ಲಿ ಟು ಅವರ್ ಓನ್ ಟ್ರಾನ್ಸ್ಪೋರ್ಟ್. ನಾನು ಕೆಲವು ಸತಿ ನಾನು ಐ ಕಾಂಟ್ ಅಫೋರ್ಡ್. ಸೊ ಇವಾಗ ನಾನು 10% ಕಮ್ಮಿ ಆದರೆ ಇಟ್ ಮೇಕ್ಸ್ ಎ ಹ್ಯೂಜ್ ಡಿಫರೆನ್ಸ್. ದೆನ್ ನನ್ನ ಏನಾಗುತ್ತೆ, ವೆನ್ ಮೈ ಪರ್ಚೇಸಿಂಗ್ ಗೋಸ್ ಅಪ್ ಐ ವಿಲ್ ಬೈ. ಇವಾಗ ಸಾಕಷ್ಟು ಸ್ಟೂಡೆಂಟ್ಸ್ ನೋಡಿ ಬೇರೆ ಬೇರೆ ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರು ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರಿಗೂ ಅನುಕೂಲ ಆಗುತ್ತೆ. ಬೇರೆ ಬೇರೆ ಕಡೆ ಹೋಗಿ ಓದ್ತಿದ್ದಾರೆ. ದೇ ಆರ್ ಆಲ್ಸೋ ದೇ ಕ್ಯಾನ್ ಥಿಂಕ್ ಆಫ್ ದೇ ಕ್ಯಾನ್ ಥಿಂಕ್ ಆಫ್ ಹ್ಯಾವಿಂಗ್ ಒನ್ ಸ್ಕೂಟರ್ ಆರ್ ಸೈಕಲ್ ಆರ್ ಕಾರ್, ಒಂದು ಮಿಡ್ ರೇಂಜ್ ಕಾರು. ಸೊ ಇಟ್ಸ್ ಅ ರಿಯಲಿ ಗುಡ್ ಮೂವ್ ಮೇಡಮ್. ಸೊ ಒಂದು ಕಡೆ ಕನ್ಸಪ್ಷನು ಜಾಸ್ತಿ ಆಗುತ್ತೆ, ಒಂದು ಕಡೆ ನಿಮಗೆ ಜನಕ್ಕೆ ಮತ್ತು ನಮ್ಮ ಜನತೆಗೆ ಇಂಥ ಒಂದು ರೀತಿ ಮಾರ್ಗದಿಂದ ಅವ್ರಿಗೆ ಕೊಡ್ಕೊಳ್ಳೋಕ್ಕೂ ಒಂದು ಮಾರ್ಗ ಮಾಡಿಕೊಡ್ತಾ ಇದೀವಿ ಅಂತ ಸರ್ಕಾರ. ಸರ್, ಇದನ್ನ ನೀವು ಹೇಗೆ ರಿಸೀವ್ ಮಾಡ್ಕೊಳ್ತಿರೋ ಗೊತ್ತಿಲ್ಲ. ನನಗೆ ಪರ್ಸನಲಿ ಅನ್ಸೋದು ಮೋದಿ ಅವರು ಈ ಫಿಟ್ನೆಸ್ ಬಗ್ಗೆ ಎಲ್ಲ ತುಂಬಾ ಗಮನ ವಹಿಸ್ತಾರೆ. ಸೊ ನಮ್ಮನ್ನ ಆರೋಗ್ಯದಾಯಕ ಜೀವನ ಶೈಲಿಗೆ ಸ್ವಲ್ಪ ಫೋರ್ಸ್ಫುಲಿ ತಳ್ದಂಗೆ ಕಾಣಿಸ್ತಾ ಇದೆ. ಹೆಂಗೆ ಅಂತ ಹೇಳ್ತೀನಿ, ನಾವು ಈ ಡೈರಿ ಪ್ರಾಡಕ್ಟ್ ಆಗಿರ್ಬೋದು, ದಿನನಿತ್ಯ ಬಳಸುವಂತಹ ಉತ್ತಮವಾದ ಆಹಾರ ಪದಾರ್ಥ ಆಗಿರ್ಬೋದು, ಆಮೇಲೆ ಈ ಸೈಕಲ್ ಗಿಕಲ್ ಎಲ್ಲ ನೀವು ಅಂದಿದ್ದಕ್ಕೆ ನಾನು ಹೇಳಿದೆ. ಇದನ್ನೊಂಥರ ಹೆಂಗೆ ಮಾಡಿದ್ದಾರೆ ಅಂದರೆ, ನೀನು ಲೈಫ್ ಸ್ಟೈಲ್ ಹೆಲ್ದಿಯಾಗಿ ಇಟ್ಕೊಳ್ತೀಯಾ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ GST ಮುಖಾಂತರ ಅಂತ ಒಂದು ಮೆಸೇಜ್ ಪಾಸ್ ಮಾಡ್ದಂಗಿದೆ. ಏನಂತೀರಾ? ಹೇಗೆ ಅಂದರೆ, 18% 12% ಇರೋದೆಲ್ಲ 5% ಆಗಿದೆ. ಮೋಸ್ಟ್ ಆಫ್ ದಿ ಪ್ರಾಡಕ್ಟ್ಸ್ ವಿಲ್ ಕಮ್ ಅಂಡರ್ ದಿ 5%. ಈಗ 18, 12 ಎಲ್ಲ ಹೋಯ್ತು. ಅಂದ್ರೆ ಇದೆ 28 ಇರೋದು 18 ಬಂದಿದೆ. ಈ 18, 12 ಇರೋದು 5 ಬಂದ್ಬಿಟ್ಟಿದೆ. ಆಮೇಲೆ ಇನ್ನೊಂದು ಲಕ್ಸುರಿ ನೀವು ಹೇಳಿದ್ರಲ್ಲ 40%, ಅದು ಹೆಲ್ತ್ ಕಾನ್ಶಿಯಸ್, ಕಾರ್ಬೊನೇಟೆಡ್ ಡ್ರಿಂಕ್ಸು, ಆಮೇಲೆ ಈ ಪಿಜ್ಜಾ, ಈ ಸ್ವಲ್ಪ ಎಲ್ಲ ಪೊಲ್ಯೂಟೆಡ್ ಅನಾರೋಗ್ಯಕ್ಕೆ ಯಾವುದಿದೆಯೋ ಅದೆಲ್ಲ 40. ಇನ್ನ ಲಿಕ್ಕರು, ಆಮೇಲೆ ಸಿಗರೇಟ್, ಇವೆಲ್ಲ ಏನಾಗಿದೆ 40%. ನಾನು ಎಷ್ಟು ಜಾಸ್ತಿ ಮಾಡ್ತೀನಿ, ನೀನ್ ತಗೋಬೇಡ ಅಂದ್ರೆ ನೀನ್ ತಗೊಳ್ತೀಯ ಹೇಗಿದ್ರು ಕೂಡ. ಸೊ ಜಾಸ್ತಿ ಮಾಡ್ತಾ ಹೋಗ್ತೀನಿ ನಾನು ಅದನ್ನ. ಯಾವ್ದು ಒಳ್ಳೇದು ಕೊಡ್ಬೇಕು ಅದನ್ನ ಒಂದ್ ರೀತಿ ಒಂದ್ ಒಳ್ಳೆ ಮೆಸೇಜ್ ಪಾಸ್ ಮಾಡ್ದಂಗೆ. ಅಂದ್ರೆ ಅದು ಹಾರ್ಮ್ಫುಲ್ ಫಾರ್ ಪೀಪಲ್, ಹಾರ್ಮ್ಫುಲ್ ಫಾರ್ ಹೆಲ್ತ್. ಸಿನ್ ಗುಡ್ಸ್ ಅದಕ್ಕೆ ಬೇರೆ ಕ್ಯಾಟಗರಿ ಮಾಡಿದ್ದಾರೆ 40% ಅಂತ. ಅದೇನಂದ್ರೆ ಕಮ್ಮಿ ಮಾಡಕ್ಕಾಗಲ್ಲ, ಅದನ್ನ ಅದೇ ಪರ್ಸೆಂಟೇಜ್ ಅಲ್ಲಿ ಅಂದ್ರೆ ದೇ ಆರ್ ಆಫರ್ಡ್ ಟು ಪೇ ಮಾಡ್ತಾರೆ. ಟು ಅವಾಯ್ಡ್ ಪೀಪಲ್ ಟು ಗೋ ಟ್ಯಾಕ್ಸ್ ಜಾಸ್ತಿ ಮಾಡೋದು. ಅದು ಏನು ಕೇರ್ ಮಾಡಲ್ಲ. ಒಂದು ಒಳ್ಳೆ ಹೆಲ್ದಿ GST ಪಾಸ್ ಮಾಡ್ದಂಗೆ ಆಯ್ತು ಇದ್ರಲ್ಲ ನಿಮಗೆ ಮೆಸೇಜ್ ಮಾತ್ರ. ಏನ್ ಹೇಳ್ತೀರಿ ಮೇಡಮ್? ಹಾ ಮೇಡಮ್, ಏನಂತಂದ್ರೆ ಮಕ್ಕಳಿಗೆ ಮೇನ್ ಇಂಪಾರ್ಟೆಂಟ್ ಪೆನ್ಸಿಲ್, ಬುಕ್ಸ್, ಇದ್ರ ಮೇಲೆ 0% ಎವ್ರಿಡೇ ನೀಡ್ ಮಕ್ಕಳಿಗೆ ಅಲ್ವಾ? ಮಕ್ಕಳಿಗೆ ಎವ್ರಿಡೇ ತಗೋತಾ ಇರ್ತಾರೆ ಬುಕ್ಸ್ ಮತ್ತೆ ಸ್ಟೇಷನರೀಸ್ ಪ್ರಾಡಕ್ಟ್ಸ್. ಮತ್ತೆ ರೈತರಿಗೂ ಕೂಡ, ರೈತರಿಗೆ ಯೂರಿಯಾ ಇರಬಹುದು, ಬರೀ ಜಸ್ಟ್ 5% ಇದು ಹಾಕಿದ್ದಾರೆ GST. ನಿಜವಾಗ್ಲೂ ಇದು ಸ್ವಾಗತಾರ್ಹ. ಮತ್ತೆ ಇದೇ ತರ ಕಂಟಿನ್ಯೂ ಮಾಡ್ಬೇಕು. ಇನ್ನೂ ಸ್ವಲ್ಪ ದಿವಸಗಳು ಇದು ಬಂದು ಹಿಂಗ್ ಹೋಗ್ಬಾರ್ದು. GST ಈಗೇನ್ ಕಮ್ಮಿ ಮಾಡಿ ಮತ್ತೆ ಎಲೆಕ್ಷನ್ ಟೈಮ್ ಅಲ್ಲಿ ಜಾಸ್ತಿ ಮಾಡ್ತೀವಿ ಅನ್ನೋದು ಮಾತ್ರ ಬೇಡ. ಮಾಡಿದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಕಡಿಮೆ ಮಾಡಬೇಕು. ಮಾಡಿದ್ರೆ ಎಲೆಕ್ಷನ್ ಟೈಮ್ ಗಿಮಿಕ್ ಅಂದ್ರೆ ಎಲೆಕ್ಷನ್ ಟೈಮ್ ಕಡಿಮೆ ಮಾಡಬೇಕು, ಜಾಸ್ತಿ ಮಾಡಲ್ಲ.